ಅಲ್ಲಿ ಭಿವಂಡಿಯಲ್ಲಿ ಸಿಟಿಯಲ್ಲಿ ಅನ್ಲೋಡ್ ಮಾಡಿಕೊಂಡು ಈ ಕಡೆ ನಾಸಿಕ್ ಹೈವೇ ಕಡೆ ಬಂದಿದ್ದೀವಿ. ಇಲ್ಲಿ ಗ್ಲೋಬಲ್ ಕಾಂಪ್ಲೆಕ್ಸ್ ಹತ್ರ ಈಗ ನಮಗೆ ಒಳಗಡೆ ಬಂದಿದ್ದೀವಿ. ಒಳಗಡೆ ನಮಗೆ ಲೋಡ್ ಆಗುತ್ತೆ. ವೇರ್ ಹೌಸಲ್ಲಿ ಎಂಟ್ರಿ ಎಲ್ಲ ಮಾಡಿಸಿ ಬಂದಿದ್ದೀನಿ. ಅಲ್ಲಿ ಸೆಕ್ಯೂರಿಟಿ ಗೇಟಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ ಇಲ್ಲಿಂದ ನಮಗೆ ಮುಂಬೈಯಿಂದ ಈಗ ನಮಗೆ ತೂತುಕುಡಿಗೆ ಅಂದರೆ ಅದು ತಮಿಳ್ನಾಡಲ್ಲಿರೋ ತೂತುಕುಡಿಗೆ ಲೋಡ್ ಆಗುತ್ತೆ. ಇಲ್ಲಿಂದ ಹೆಸರೇ ಒಂಥರ ಇದೆ. ಇಲ್ಲಿ ತುಂಬ ಬಿಸಿಲಿರೋದಕ್ಕೆ ಇಲ್ಲಿ ನೆರಳಿರೋ ಶೆಲ್ಟರ್ ಕೆಳಗಡೆ ಹಾಕ್ಕೊಂಡು ಗಾಳಿ ಬರುತ್ತಲ್ಲ, ಬಿಸಿ ಗಾಳಿ ಬರ್ತಿದೆ. ಆದರೂ ಯಾವುದೋ ಒಂದು ಗಾಳಿ ಹಂಗೆ ಸೆಕೆ ಆಗ್ದಿರ ಇದ್ದರೆ ಸಾಕು. ಆ ಕಡೆ ಎಲ್ಲ ಬಿಸಿಲಿದೆ, ಅಲ್ಲಿ ನಿಲ್ಲಿಸ್ಕೊಂಡ್ರೆ ತುಂಬ ಸೆಕೆ ಇದೆಲ್ಲ ಆಗುತ್ತೆ. ಅದಕ್ಕೆ ನೆರಳೆಲ್ಲ ಹಾಕ್ಕೊಂಡಿದ್ದೀನಿ ಗಾಡಿ. ಇಲ್ಲೆಲ್ಲ ಗಾಳಿ ಎಲ್ಲ ಬರ್ತಿದೆ. ವೈಫರು ನಮ್ಮದು ಕೆಲಸ ಮಾಡ್ತಿಲ್ಲ, ಅದು ಸರಿಯಾಗಿ. ಮೋಟ್ರು ಒಳಗಡೆ ತಿರುಗುತ್ತೆ, ಆದರೆ ಇದು ಆ ಥರ ಈ ಥರ ಅಂತಿಲ್ಲ, ಆ ಕಡೆ ಈ ಕಡೆ ಅಂತಿಲ್ಲ ಅದು. ಅದರಿಂದಾಗಿ ಅದನ್ನು ಸ್ವಲ್ಪ ರೆಡಿ ಮಾಡಿಸ್ಕೋಬೇಕು. ಗಾಡಿಯಲ್ಲಿ ಬ್ರೇಕ್ ಬೇರೆ ಸ್ವಲ್ಪ ಕಮ್ಮಿ ಇದೆ, ಬ್ರೇಕ್ ಅಡ್ಜಸ್ಟ್ಮೆಂಟು ಮಾಡಿಸ್ಕೋಬೇಕು. ಸುಮಾರು 2-3 ಕೆಲಸ ಇದ್ದಾವೆ ಗಾಡಿಯಲ್ಲಿ. ಈಗ ಅವನ್ನ ರೆಡಿ ಮಾಡಿಸ್ಕೋಬೇಕು ಹೋಗೋ ದಾರಿಯಲ್ಲೆಲ್ಲಾದರೂ. ನಮಗೀಗ ಇಲ್ಲಿಂದನೇ ಲೋಡ್ ಆಗುತ್ತೆ ವೇರ್ ಹೌಸಲ್ಲಿ. ಅದು ಎಲ್ಲ ಕೆಮಿಕಲ್ಲು 40 kg ಬರೋ ಇವು ಕ್ಯಾನುಗಳು. ನಾವು ಅಲ್ಲೇ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ಚಪಾತಿ ರೈಸ್ ಅಂತ ಸೂಪರಾಗಿತ್ತು. ಹೊಟ್ಟೆ ತುಂಬ ತಿಂದೆ. ಒಳ್ಳೆ ನೀರು ಕುಡ್ಕೊಂಡು ಚೆನ್ನಾಗಿರೋ ಮಿನರಲ್ಸ್ ಇರೋ ಅಂಥ ವಾಟರ್ ಬಾಟ್ಲ್ ತೊಗೊಂಡು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ದಕ್ಕೆ ಲೈಟಾಗಿ ಇದ್ದೆ ಅಂದಂಗೆ. ಇಲ್ಲಿ ಅವರೇ ಫೋನ್ ಮಾಡಿ ಕರೀತಾರೆ. ನಾವು ಹೋಗಿ ಅವ್ರಿಗೆ ಪದೇ ಕೇಳೋ ಅವಶ್ಯಕತೆ ಇಲ್ಲ. ಪದೇ ಕೇಳಿದ್ರೂ ಪ್ರಯೋಜನ ಇರೋಲ್ಲ. ಇಲ್ಲಿ ಅವರೇ ಫೋನ್ ಮಾಡಿ ಕರೀತಾರೆ. ಸೊ ಅಲ್ಲಿವರೆಗೂ ನಾವು ಇಲ್ಲೇ ಇದ್ದು ಕಾಯಬೇಕಾಗುತ್ತೆ. ನೋಡ್ರಿ, ಲೋಡೆಲ್ಲ ಆಗಿದೆ. ಅವರೆಲ್ಲ ಕೂಡ ಬೇಗ ಬರೀ 1.5 ಅವರಲ್ಲಿ ಲೋಡ್ ಮಾಡಿಬಿಟ್ರು. ಅವನ್ನೆಲ್ಲ ಕೂಡ ಎತ್ಕೊಂಡು ಬಂದು ಒಂದೇ ಸರಿ ಒಂದು 25 ಆ ಥರ ಎತ್ಕೊಂಡ್ಬಂದು ಹಾಕಿ ಲೋಡ್ ಮಾಡಿದ್ದಾರೆ. ಇದೆಲ್ಲ ಕೂಡ ಒಂದು 25 ಲೀಟ್ರ್ ಇರೋವಂಥ ಕ್ಯಾನುಗಳು. ಅಂದರೆ ಒಂದು 25 kg ಬರುತ್ತೆ. ಆವಾಗಲೇ 40 kg ಅನ್ನಲ್ಲ, 40 kg ಬರಲ್ಲ. ಇವು 25 kg ಬರುತ್ತೆ. ನಾವು ನೆತ್ತಿ ಮೇಲೆ ಮಾತ್ರ ಹಗ್ಗ ಟಾರ್ಪಲ್ ಹೊಡ್ಕೊಂಡ್ರೆ ಸಾಕು. ನೋಡಿರಿ, ಈಗ ಹಗ್ಗ ಟಾರ್ಪಲೆಲ್ಲ ಹೊಡೆದಿದ್ದಾಗೈತೆ. ನೆತ್ತಿ ಮೇಲೆ ಮಾತ್ರ ಹೊಡೆದಿದ್ದೀನಿ. ನೀರೇನು ಒಳಕ್ಕೆ ಹೋಗಲ್ಲ, ಸೈಡಿಂದನೂ ಹೋಗಲ್ಲ. ಸೈಡಲ್ಲೆಲ್ಲ ಟಾರ್ಪಲ್ಲು ಗ್ಯಾಪ್ ಇರೋ ಕಡೆ ಎಳೆದು ಹಗ್ಗನ ಸಂದಿಯಲ್ಲಿ ಹಾಕಿದ್ದೀವಿ. ಹಗ್ಗ ಟಾರ್ಪಲ್ಲೆಲ್ಲ ಹಾಕ್ಕೊಂಡಿದ್ದೀವಿ. ಕ್ಲೀನಾಗಿ ಅವನ್ನೆಲ್ಲ ಲೆಕ್ಕ ಮಾಡಿಕೊಂಡೆ. 360 ಇದ್ದಾವೆ, 25 kg ಬರುತ್ತೆ. ಅದೊಂದು ಟೋಟಲ್ 9 ಟನ್ ಐತೆ. ಇಲ್ಲಿಂದ ಭಿವಂಡಿಗೆ ಹೋಗಿ ಪಾರ್ಸಲ್ ಹಾಕ್ಕೊಂಡು ಸೀದಾ ಹೊರಡೋದೆ. ಈಗ ಇಲ್ಲಿ ಬಿಲ್ ಕಾಯ್ತಾಯಿದ್ದೀನಿ. ಇನ್ನು ಬಿಲ್ ಬಂದಿಲ್ಲ. ಬಿಲ್ ಕೊಟ್ಟರೆ ಇಲ್ಲಿಂದ ಹೊರಡಬೇಕು. ಇಲ್ಲಿಂದ ತೂತುಕುಡಿಗೆ 1600 ಕಿಲೋಮೀಟ್ರ್ ಆಗುತ್ತೆ. ನಾವು ರಾತ್ರಿ ಅಲ್ಲಿ ಭಿವಂಡಿಯಿಂದ ಸಿಟಿ ಒಳಗಡೆಯಿಂದ ಹೊರಗಡೆ ಬಂದು ಮತ್ತೆ ಮುಂಬೈ ಸಿಟಿ ಒಳಗಡೆ ಮಸ್ಜಿದ್ ಬಂದರಿಗೆ ಹೋಗಿ ಪಾರ್ಸಲ್ ಲೋಡ್ ಮಾಡ್ಕೊಂಡ್ವಿ. ಯಾಕಂದರೆ ಅಲ್ಲಿ ಮಸ್ಜಿದ್ ಬಂದರಲ್ಲಿ ಹೋಗಬೇಕಾದ್ರೆ ಅಲ್ಲೇನು ವೀಡಿಯೋ ಮಾಡಲಿಲ್ಲ. ಯಾಕಂದರೆ ಫುಲ್ ಹೆವಿ ಟ್ರಾಫಿಕ್ ಇತ್ತು. ತಲೆನೋ ತುಂಬ ಇತ್ತು ನನಗೆ. ಮತ್ತು ಕೈಕಾಲು ನೋವೆಲ್ಲ ತುಂಬ ನೋಡ್ತಾ ಇರೋದ್ರಿಂದಾಗಿ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಗಾಡಿ ಓಡಿಸಿದ್ರೇ ಸಾಕಾಗೋಗಿತ್ತು. ಅದರಿಂದಾಗಿ ವೀಡಿಯೋ ರೆಕಾರ್ಡ್ ಮಾಡಲಿಲ್ಲ. ಅಲ್ಲಿ ಮಸ್ಜಿದ್ ಬಂದರಲ್ಲಿ ರಂಜಾನ್ ಟೈಮಲ್ಲಿ ಫುಲ್ ಹೆವಿ ಟ್ರಾಫಿಕ್ ಇರುತ್ತೆ. ಅದರಿಂದಾಗಿ ಅಲ್ಲಿ ರಂಜಾನ್ ಇರೋ ಟೈಮಲ್ಲಿ ಮಾತ್ರ ಅಲ್ಲಿಗೆ ಹೋದರೆ ಲೋಡ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಅಷ್ಟು ಟ್ರಾಫಿಕ್ಕು, ಅಷ್ಟು ಜನ ಇರ್ತಾರೆ ಅಲ್ಲಿ. ರಾತ್ರಿ ಹೊತ್ತು ಕೂಡ ತುಂಬ ಜನ ಓಡಾಡ್ತಾ ಇರ್ತಾರೆ, ತುಂಬ ಗಾಡಿಗಳು ಓಡಾಡ್ತಾ ಇರ್ತಾರೆ. ಹೆವಿ ಟ್ರಾಫಿಕ್ ಇರುತ್ತೆ. ಹಗಲು ಹೊತ್ತಲ್ಲಿ ಇರೋದಕ್ಕಿಂತ ಇನ್ನೂ ಜಾಸ್ತಿನೇ ಇರುತ್ತೆ ರಾತ್ರಿಯಲ್ಲೂ ಸಹ. ಅದು ರಂಜಾನ್ ಟೈಮ್ ಆಗಿರೋದ್ರಿಂದಾಗಿ ಇನ್ನೂ ಜಾಸ್ತಿ ಇದೆ. ಅಲ್ಲೇ ಲೋಡ್ ಮಾಡಿಕೊಂಡು ಬಿಟ್ಟಿರೋರು ನಾವು ಅಲ್ಲಿಂದ ವಾಶಿಗೆ ಬಂದು ಸುಮಾರು 4 ಗಂಟೆಗೆ ಬಂದ್ವಿ. ರೋಡೆಲ್ಲ ಮಾಡಿಕೊಂಡು ಹಗ್ಗ ಟಾರ್ಪಲ್ಲೆಲ್ಲ ಹಾಕ್ಕೊಂಡು ವಾಶಿಗೆ ಬಂದು ಅಲ್ಲಿ ಅಡ್ವಾನ್ಸ್ ದುಡ್ಡೆಲ್ಲ ಇಸ್ಕೊಂಡು ಡೀಸೆಲ್ಗೆ ಎಲ್ಲದಕ್ಕೂ ಬೇಕಾಗುತ್ತಲ್ಲ, ಪೆಟ್ರೋಲಿಗೆ ಎಲ್ಲದಕ್ಕೂ ಇಸ್ಕೊಂಡು
ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ ಎಲ್ಲ ಬಿಟ್ಟು ಪುನಃ ಬೈಪಾಸ್ ಎಲ್ಲ ಪಾಸ್ ಮಾಡಿ ಶಿವಾಪುರ ಎಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿಂದ ಇನ್ನೇನು ಸತಾರ ಹತ್ತತ್ರ ನಮಗೆ. ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ಐತೆ ಅಂದ್ಕೊಳ್ಳಿ. ಹೋಗ್ತಾ ಇದ್ದೀವಿ. ನಾನು ಇಲ್ಲೇ ಶಿವಾಪುರ ಟೋಲ್ ಐತಲ್ಲ, ಅಲ್ಲಿಂದ ಸ್ವಲ್ಪ ಹಿಂದೆಗಡೆ ಅಲ್ಲೇ ಹೋಟ್ಲಲ್ಲಿ ಊಟ ಮಾಡಿಕೊಂಡೆ. ಊಟ ಎಲ್ಲ ಚೆನ್ನಾಗಿ ಇತ್ತು. ಬಿಸಿಲಂತೂ ತುಂಬ ಐತೆ. ನಾವು ಅವಾಗೆ ಸತಾರ ಹತ್ತತ್ರ ಬಂದಿದ್ದೀವಿ. ತುಂಬ ಬಿಸಿಲೈತೆ. ಮೊಬೈಲುಗಳು ಎರಡೂ ಹೀಟಾಗಿದ್ದಾವೆ, ಗಾಡಿನೂ ಹೀಟಾಗಿದೆ. ನನ್ನ ಬಾಯಲ್ಲಿ ಗಾಳಿ ಅಂತ ತೂಗ್ತಾ ಇದ್ರೆ ಅದು ಬಿಸಿ ಬಿಸಿ ಗಾಳಿ ಬರ್ತಿದೆ, ಅಷ್ಟು ಬಿಸಿಲಿದೆ. ಈ ಬಿಸಿಲಲ್ಲಿ ಗಾಡಿ ಟೈರುಗಳು, ಡ್ರಮ್ಗಳು ಎಲ್ಲ ಹೀಟಾಗಿರ್ತವೆ. ಗಾಡಿ ಓಡಿಸಿ ಈ ಬಿಸಿಲಲ್ಲಿ ಒಂಥರ ಕಣ್ಣೆಲ್ಲ ಉರಿನೇ ಬಂದ್ಬಿಟ್ಟೈತೆ. ಆದರೂ ಏನು ಮಾಡೋಕ್ಕಾಗಲ್ಲ. ನಾವು ಅಲ್ಲಿ ಸತಾರದಲ್ಲಿ ಮತ್ತೆ ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ನಾನ್ ಸ್ಟಾಪಾಗಿ ಬಂದು ಇಲ್ಲಿಗೆ ಮುಲ್ಲಾ ಡಾಬಾದಲ್ಲಿದ್ದೀವಿ. ಲೆಫ್ಟ್ ಸೈಡಲ್ಲಿ ಬರುತ್ತಲ್ಲ ಆ ಮುಲ್ಲಾ ಡಾಬಾ ಇದು. ಇಲ್ಲೇ ಮಲ್ಕೊಂಡಿದ್ದೀವಿ. ಬೆಳಗ್ಗಿನ ಜಾವ ಒಂದು 6 ಗಂಟೆಗೆ ಬಂದೆ ಇಲ್ಲಿಗೆ. ಈಗ ಒಂದು 12:15 ಹಂಗಾಗಿದೆ. ಆರಾಮಾಗಿ ಹೋಗಿ ಶಿವಮೊಗ್ಗದಲ್ಲಿ ಬೆಳಗಿನ ಜಾವ ಖಾಲಿ ಮಾಡೋದು. ಸೊ ಅದರಿಂದಾಗಿ ಏನು ಆತರ ಪಟ್ಟು ಅವಶ್ಯಕತೆ ಇಲ್ಲ. ಆರಾಮಾಗಿ ಹೋಗ್ಬೋದು. ಒಂದು 6-7 ಗಂಟೆಗೆ ಬಿಟ್ಟರು ಇಲ್ಲಿಂದ ಆರಾಮಾಗಿ ಹೋಗಿ ಖಾಲಿ ಮಾಡಿಕೊಂಡು ಮತ್ತು ಅಲ್ಲಿಂದ ನಾನ್ ಸ್ಟಾಪಾಗಿ ಹೊಡಿಬೇಕು ಗಾಡಿ. ಈಗ ಎಲ್ಲೆಲ್ಲಿ ರೆಸ್ಟ್ ತಗೊಂಡಿದ್ದೀನಿ ಅದೆಲ್ಲ ಪಿಕ್ಚರ್ ಬಿಡಿಸುತ್ತೆ. ಈಗ ಅವರು ಸೋಮವಾರ ಇಲ್ಲಾಂದರೆ ಮಂಗಳವಾರ ಗಾಡಿ ಕೊಡಬೇಕಲ್ಲಿ ತೂತುಕುಡಿಯಲ್ಲಿ. ಸೊ ಅದರಿಂದಾಗಿ ಈಗ ಹೋಗಿ ಇಲ್ಲಿ ಊಟ ಮಾಡ್ಕೊಳ್ಳೋಣ. ಬೆಳಗ್ಗೆ ಅವಾಗ 12:15 ಆಗ್ತಾ ಬಂದೈತೆ ಟೈಮು. ಬೆಳಗ್ಗೆ ಮಧ್ಯಾಹ್ನ ಮಾಡ್ದಂಗೆ ಐತೆ. ಮಲ್ಕೊಬಿಟ್ಟಿದ್ದೆ ಆರಾಮಾಗಿ, ಟೆನ್ಷನ್ ಇಲ್ದಿರ. ಇದು ಲೆಫ್ಟ್ ಸೈಡಲ್ಲಿ ಬರೋ ಮುಲ್ಲಾ ಡಾಬಾ. ಇದು ಫಸ್ಟಲ್ಲಿ ಸಿಗುತ್ತೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಡಾಬಾ ಸಿಗುತ್ತೆ ಮುಲ್ಲಾದು. ಟೋಟಲ್ಲು ನಮಗೆ ಇಲ್ಲಿ ಸರೌಂಡಿಂಗಲ್ಲೇ 3 ಮುಲ್ಲಾ ಡಾಬಾ ಇದ್ದಾವೆ. ಒರಿಜಿನಲ್ ಮುಲ್ಲಾ ಡಾಬಾ ಬಂದುಬಿಟ್ಟು ಆ ಸೈಡು ಬೆಂಗಳೂರು ಕಡೆಯಿಂದ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಅದು ಇವೆರಡು ಅವರು ಅಣ್ಣ ತಮ್ಮಂದಿರದೇನೋ ಅಂದ್ಕೊತೀನಿ. ಬಟ್ ಆದರೂ ಇದು ಎಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಎಲ್ಲ ಡ್ರೈವರ್ಗೆಲ್ಲ ನೈಟಲ್ಲೆಲ್ಲ ಇಲ್ಲಿ ಸೆಕ್ಯೂರಿಟಿ ಎಲ್ಲ ಇರ್ತಾರೆ. ಗಾಡಿ ಎಲ್ಲ ನಿಲ್ಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇಲ್ಲಿ ಊಟನೂ ಅಷ್ಟೇ, ಊಟ ಎಲ್ಲ ಚೆನ್ನಾಗೇ ಇರುತ್ತೆ. ಅಷ್ಟೊಂದು ಓವರಾಗಿ ರೇಟ್ ಹೆಂಗೆ ಸಿಕ್ಕಿದ್ರೆ ಹಂಗೆ ಹಾಕಲ್ಲ. ಮತ್ತು ಇಲ್ಲಿ ಎಲ್ಲದಕ್ಕೂ ಅನುಕೂಲ. ಆ್ಯಡ್ ಬ್ಲೂ ಬಕೆಟು, ಆ್ಯಡ್ ಬ್ಲೂ ಬೇಕಂದರೆ ಆ್ಯಡ್ ಬ್ಲೂ ಸಿಗುತ್ತೆ. ಎಲ್ಲ ಅನುಕೂಲ. ಅಂಗಡಿ ಅವು ಎಲ್ಲ ಇರ್ತವೆ ಮಾಮೂಲಿ. ಟಾಯ್ಲೆಟ್ಸು, ವಾಶ್ರೂಮ್ಸು, ಸ್ನಾನ ಮಾಡ್ಕೊಳ್ಳೋದಕ್ಕೆ ಡ್ರೈವರ್ಗೆಲ್ಲ ಪ್ರತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಸ್ ಡ್ರೈವರ್ಗಳು, ಲಾರಿ ಡ್ರೈವರ್ಗಳು, ಆಂಬುಲೆನ್ಸ್ ಡ್ರೈವರ್ಗಳು, ಪ್ರತಿಯೊಬ್ಬರು ಡ್ರೈವರ್ಗಳು ಇಲ್ಲಿ ನಿಲ್ಲಿಸ್ತಾರೆ, ಊಟ ಮಾಡ್ಕೊತಾರೆ, ಆರಾಮಾಗಿ ನೆಮ್ಮದಿಯಾಗಿ ಪ್ರಯಾಣ ಮಾಡ್ತಾರೆ. ಇರೋ ಅದೇ ಹೈವೇ ಅದು. ಈ ಕಡೆ ಹೋದರೆ ನಾವು ಬೆಂಗಳೂರಿಗೆ ಹೋಗ್ತೀವಿ, ಈ ಕಡೆ ಹೋದರೆ ಪುನಃ ಕಡೆ ಹೋಗುತ್ತೆ ರೋಡು. ಫಸ್ಟ್ ಹೋಗಿ ಊಟ ಮಾಡಿಕೊಂಡು ಹೊಟ್ಟೆ ತುಂಬ ಬಂದು ಮತ್ತೆ ಮಲ್ಕೊಳ್ಳೋದು ಅಷ್ಟೇ ಈಗ ನಮ್ಮ ಕೆಲಸ. ತುಂಬ ಬಿಸಿಲು ಬೇರೆ ತುಂಬ ಇದೆ. ನಿದ್ದೆನೇ ಬರೋಂಗಿಲ್ಲ ನನಗಂತೂ. ಆದರೂ ಇಷ್ಟೊತ್ತು ನೈಟ್ ನಿದ್ದೆ ಕಟ್ಟಿರೋದು ಇರುತ್ತಲ್ಲ, ಅದು ಹಿಂಗೆ ಎಳ್ದಿರೋದಕ್ಕೆ ನಿದ್ದೆ ಬಂದೈತೆ ಬಿಸಿಲಲ್ಲೂ ಸಹ. ಈಗಂತೂ ಎಬ್ರಿಸ್ಬಿಟ್ಟೈತೆ. ಊಟ ಆದರೂ ಮಾಡ್ಕೊಂಬರಲಿ ಅಂತ ಊಟ ಮಾಡ್ಕೊಂಬರೋಣ ಫಸ್ಟು, ಆಮೇಲೆ ಕಂಟಿನ್ಯೂ ಮಾಡೋಣ ಜರ್ನಿನ. ಮಲ್ಕೊಂಡು ಆರಾಮಾಗಿ ಒಂದು 6-7 ಗಂಟೆ ಮೇಲೆ ಹೊರಡಬೇಕು. ಆರಾಮಾಗಿ ಹೋದರೆ ಆಯಿತು. ನಮ್ಮ ಕಂಡಕ್ಟ್ರು, ನಮ್ಮ ಉಮಾಪತಿ ಅಣ್ಣವರು, ಗುರುಗಳೇನಾದರೂ ಸಿಕ್ಕಿದ್ರೆ ಅವ್ರನ್ನೂ ಹಾಕ್ಕೊಂಡು ಹೋಗಬೇಕು. ಇಲ್ಲಾಂದರೆ ಹಂಗೆ ಅವರಾದರೂ ಇದ್ದರೆ ಸ್ವಲ್ಪ ಹಂಗೆ ಟೈಮ್ ಪಾಸ್ ಮಾಡ್ಬೋದು. ಅದರಿಂದಾಗಿ ಇಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಜರ್ನಿ ಮಾಡೋದಕ್ಕೆ ಒಬ್ಬೊಬ್ಬನೇ. ಇಲ್ಲಿಂದ ಅಲ್ಲಿಗೆ ಹೋಗಿ ಮತ್ತು ಅಲ್ಲಿಂದ ಅಲ್ಲಿಗೆ ಹೋಗಬೇಕು ಅನ್ನೋ ಒಂಥರ ಇದಾಗಿಬಿಡುತ್ತೆ. ನೋಡೋಣ, ಸಿಕ್ಕಿದ್ರೆ ಕರ್ಕೊಂಡು ಹೋಗೋಣ, ಇಲ್ಲಾಂದರೆ ನಾವು ಒಂದು ಜರ್ನಿ ಎಲ್ಲ ಅಲ್ಲೆಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ಬಿಟ್ಟಿರೋದು ಸೀದಾ ಧಾರವಾಡ, ಹುಬ್ಳಿ ಅವೆಲ್ಲ ಪಾಸ್ ಮಾಡಿಕೊಂಡು ಇಲ್ಲಿ ಶಿರಾಳ ಕೊಪ್ಪದಲ್ಲಿದ್ದೀವಿ. ಅಲ್ಲಿ ಸುಮಾರು ಒಂದು 7:30 ಹಂಗೆ ಬಿಟ್ಟೆ. 7:30 ಹಂಗೆ ಬಿಟ್ಟು ಅಲ್ಲಿಂದ ಹೊರಟಿದ್ದು.
ಅಲ್ಲಿಂದ ಬಂಕಾಪುರದ ಹತ್ರ ಬಂದು ಅಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ಇಲ್ಲಿ ನಾವು ಶಿರಾಳಕೊಪ್ಪದ ಹತ್ರ ಹೋಗ್ತಾ ಇದ್ದೀವಿ. ಆನಗಲ್ಲು ಅವೆಲ್ಲ ಬಿಟ್ಟು ಶಿರಾಳಕೊಪ್ಪ, ಶಿಕಾರಿಪುರ, ಸವಲಂಗ, ಹಿಂಗಾಸಿ ಇನ್ನೇನು ಇನ್ನೊಂದು ಇಲ್ಲಿಂದ ಒಂದು 70 ಕಿಲೋಮೀಟ್ರ್ ಐತೆ. ಆರಾಮಾಗಿ ಹೋಗ್ತಾ ಇರೋಣ. ಇಲ್ಲೇ ಒಂದು ಸ್ವಲ್ಪ 2,000 ಡೀಸೆಲ್ ಶಾರ್ಟೇಜ್ ಆಗಿತ್ತು, ಅದಕ್ಕೆ 2,000 ಹಾಕ್ಸ್ಕೊಂಡಿದ್ದೀವಿ. ಶಿವಮೊಗ್ಗಕ್ಕೆ ಹೋಗೋ ತನಕ ಆದರೆ ಸಾಕು. ಆಮೇಲೆ ಅಲ್ಲ ಖಾಲಿ ಆದಮೇಲೆ ಅಲ್ಲೆಲ್ಲಾದರೂ ಮತ್ತೆ ಡೀಸೆಲ್ ಹಾಕ್ಸ್ಕೊಂಡು ಆರಾಮಾಗಿ ಹೋಗ್ಬೋದು. ಶಿವಮೊಗ್ಗದಲ್ಲಿ ಬೆಳಗ್ಗೆನೇ ಹೋಗಬೇಕು. ಬೇರೆ ಯಾವ ಟೈಮಲ್ಲಿ ಹೋದರೂ ಖಾಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಹಮಾಲಿಗಳು ಸಿಗೋದು ಎಲ್ಲ ಕಷ್ಟ. ಏನು ಕಾಣಿಸ್ತೈತೋ ಇದೆಲ್ಲ ಕೂಡ ಶುಂಠಿ ಗೋಡನ್ನು ಇಲ್ಲಿ ಶಿರಾಳಕೊಪ್ಪದಲ್ಲಿ. ಇಲ್ಲೆಲ್ಲ ಕೂಡ ತುಂಬ ಮಹಾರಾಷ್ಟ್ರ ಗಾಡಿಗಳು ಲೋಡ್ ಮಾಡ್ತಾರೆ. ಇಲ್ಲಿ ಆ ಕಡೆಯಿಂದ ಬಂದಿರೋ ರಿಟರ್ನ್ ಗಾಡಿಗಳಿಗೆ ಲೋಡ್ ಮಾಡಿ ಕಳಿಸ್ತಾರೆ. ಇಲ್ಲೇ ಪಕ್ಕದಲ್ಲೇ ಆಫೀಸು ಐತೆ. ನಾನು ಸುಮಾರು ಸಲ ಈ ಕಡೆ ಬಂದಾಗಲೆಲ್ಲ ನೋಡ್ತಿದ್ದೆ. ಅಲ್ಲಿ ಈಗ ಟೈಮು ಕರೆಕ್ಟಾಗಿ 12 ಗಂಟೆ ಆಗೈತೆ. ಆರಾಮಾಗಿ ಹೋಗ್ತಾ ಇರೋಣ. ತುಂಬ ದೂರ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಅಲ್ಲಿ ಹೋಗಿ ನಿಲ್ಸ್ಕೊಬಿಟ್ರೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಬೆಳಗಿನ ಜಾವನೇ ಖಾಲಿ ಮಾಡಿಕೊಂಡು ಅಲ್ಲಿಂದ ಮತ್ತೆ ತೂತುಕುಡಿ ಕಡೆ ಹೊರಡಬೇಕು. ನಾವು ಬೆಳಗ್ಗೆನೇ ಇಲ್ಲಿ ಶಿವಮೊಗ್ಗದಲ್ಲಿ ಖಾಲಿ ಮಾಡಿಕೊಂಡು ಈಗ ತರೀಕೆರೆ ಬೆಂಗಳೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ಈಗ ತರೀಕೆರೆಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಮನೆ ಹತ್ರ ಹೋಗಿ ಬಂದು ಅದಾದಮೇಲೆ ನೋಡಬೇಕು. ಏನಾದರೂ ತರಕಾರಿ ಇದ್ದರೆ ಮದುವೆಗೆ ಇದ್ರ ಮೇಲೆ ತರಕಾರಿ ಹಂಗೆ ಹಾಕ್ಕೊಂಡು ಹೋಗ್ಬೇಕು. ಏನೂ ಇಲ್ಲ ಅಂದರೆ ಸೀದಾ ಹಂಗೆ ಹೋಗ್ತಾ ಇರೋದೆ ತೂತುಕುಡಿಗೆ. ಉಮಾಪತಿ ಅಣ್ಣವರು ಈಗ ತಾನೇ ಕಾಲ್ ಮಾಡಿದ್ರು. ಕಾಲ್ ಮಾಡಿ ರಿಂಗಳ್ಳಿಯಿಂದ ತರೀಕೆರೆ ಕೊಟ್ಟಿನ ಬಂದಿರು, ನೀನು ಎಲ್ಲಿದೆಯಾ ಅಂತ ಕೇಳಿದ್ರು. ಇಲ್ಲಿ ಶಿವಮೊಗ್ಗದಿಂದ ಬರ್ತಾ ಇದ್ದೀನಿ, ಶಿವಮೊಗ್ಗದಿಂದ ಬರ್ತಾ ಇದ್ದೀನಿ, ತರೀಕೆರೆಯಲ್ಲಿರ್ರಿ ಅಂತಂದೆ. ಸರಿ ಆಯ್ತಮ್ಮ ಬರ್ತೀನಿ ಅಂತಂದೈತೆ. ಅವರಿದ್ದರೆ ಒಂಥರ ಟೈಮ್ ಪಾಸ್ ಆಗುತ್ತೆ, ಬೇಜಾರಾಗಲ್ಲ. ಅದರಿಂದಾಗಿ ಅವರು ಸರಿ ಬರ್ರಿ ಅಣ್ಣ ಅಂತ ಹೇಳಿದ್ದೀನಿ. ಬರ್ತಿದ್ದಾರೆ ನಮ್ಮ ಹುಡುಗರು. ನಾವಿಲ್ಲೇ ಶಿವಮೊಗ್ಗ ಎಲ್ಲ ಬಿಟ್ಟು ಮಲ್ಗಪ್ಪ ಎಲ್ಲ ಬಿಟ್ಟು ಇನ್ನೇನು ಮಾಚಿನಲ್ಲಿ ಹತ್ತತ್ರ ಹೋಗ್ತಾ ಇದ್ದೀವಿ. ಅದೆಲ್ಲ ಬಿಟ್ಟು ಭದ್ರಾವತಿ ಬೈಪಾಸ್ ಮೇಲೆ ಸೀದಾ ನಾವು ತರೀಕೆರೆಗೆ ಹೋಗ್ಬಿಡ್ತೀವಿ. ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಕೂಡ ಕೆರೆ. ಇದೆಲ್ಲ ನೀರೆಲ್ಲ ನಿಂತಿದ್ದಾವೆ ನೋಡಿ. ಇನ್ನು ಇದು ಶಿವಮೊಗ್ಗದಿಂದ ತರೀಕೆರೆ ಹೋಗೋ ರೋಡು ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಎಲ್ಲ ರೆಡಿ ಆದಮೇಲೆ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಸೂಪರ್ ಆಗಿದೆ ರೋಡೆಲ್ಲ ನೋಡ್ರಿ. ಮಾಚೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಐತೆ ನೋಡ್ರಿ. ನಾವು ಮನೆಯಲ್ಲಿ ತರೀಕೆರೆಯಲ್ಲಿ ಮನೆ ಹತ್ರ ಗಾಡಿ ನಿಲ್ಲಿಸಿ ಚಿಕನ್ ಎಲ್ಲ ಮಾಡಿಕೊಂಡು ಮನೇಲಿ ಊಟ ಎಲ್ಲ ಮಾಡಿಕೊಂಡು ಚೆನ್ನಾಗಿ ನಾನು ನಮ್ಮ ಅಣ್ಣವರು ಬಂದಿದ್ದಾರೆ ನೋಡ್ರಿ. ನಮ್ಮ ಗುರುಗಳು ಫಿಟ್ ಮಾಡ್ತಾಯಿದ್ದಾರೆ. ಆ್ಯಡ್ ಬ್ಲೂ ಡಬ್ಬ ಅದರಲ್ಲಿ ಇಡ್ತಾಯಿದ್ದಾರೆ. ಇಲ್ಲೇ ಕಡೂರಲ್ಲಿ ಡೀಸೆಲ್ ಹಾಕ್ಸ್ಕೊಂಡಿದ್ದೀವಿ. ಇಲ್ಲಿ ತರಕಾರಿ ಹಾಕ್ಕೊಂಡಿದ್ದೀವಿ ಮೇಲೆ, ಅದರಿಂದಾಗಿಯೇ ನಿಲ್ಲಿಸಿದ್ದು ಗಾಡಿ. ಇದು ಮದುವೆಯಲ್ಲಿ ಖಾಲಿ ಆಗುತ್ತೆ. ಅಲ್ಲಿ ಖಾಲಿ ಮಾಡಿಕೊಂಡು ತೂತುಕುಡಿ ಹೋಗಬೇಕು. ಹಾಂ ಗುರುಗಳೇ, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳ್ರಿ. ಇವಾಗ ಹೊಡ್ತಾ ಇದ್ದೀವಿ. ಇಲ್ಲಿಂದ ಮಧುರೆ ಅನ್ಲೋಡಿಂಗು, ಆಮೇಲೆ ಬೇರೆ ಇದೆ. ಇಲ್ಲಿ ಕಡೂರಿಂದ ಬಿಡ್ತಾ ಇದ್ದೀವಿ. ಅಣ್ಣವರು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅದರಿಂದಾಗಿ ಮಾತು ಸರಿಯಾಗಿ ಬರ್ತಿಲ್ಲ. ಇಲ್ಲಿಂದ ಹೊರಡ್ಬೇಕೀಗ. ನಾಳೆ 7 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಮದುರೆ ಮಾರ್ಕೆಟಲ್ಲಿ ಇರಬೇಕು. ಸೊ ಅದರಿಂದಾಗಿ ಇಲ್ಲಿಂದ ಹೊರಡೋಣ ಫಸ್ಟು. ನಾವು ಕಡೂರಲ್ಲಿ ಡೀಸೆಲ್ಲು ಆ್ಯಡ್ ಬ್ಲೂ ಬಕೆಟ್ ಎಲ್ಲ ತಗೊಂಡು ಅದನ್ನು ಟೂಲ್ಸ್ ಬಾಕ್ಸಲ್ಲಿ ಇಟ್ಕೊಂಡು ಕಡೂರೆಲ್ಲ ಬಿಟ್ಟು ಈಗ ಬಾಣಾವರ ರಸ್ತೆಯಲ್ಲಿದ್ದೀವಿ. ಏನು ಇನ್ನೊಂದು ಸ್ವಲ್ಪ ದೂರ ಹೋದರೆ ಟೋಲ್ ಸಿಗುತ್ತೆ. ಅದೆಲ್ಲ ಪಾಸ್ ಆದಮೇಲೆ ನಮಗೆ ಬಾಣಾವರ ಸಿಗುತ್ತೆ. ಬಾಣಾವರ ಎಲ್ಲ ಬಿಟ್ಟು ಆದಮೇಲೆ ಅರಸೀಕೆರೆ, ತಿಪ್ಟೂರು ಈ ರೀತಿ ನಾವು ಗುಬ್ಬಿ ಮೇಲೆ ಸೀದಾ ತುಮಕೂರು ಮೇಲೆ ಬೆಂಗಳೂರಿಗೆ ಹೋಗ್ತೀವಿ. ಅಲ್ಲಿಂದ ನೈಸ್ ರೋಡ್ ಮೇಲೆ ನಮ್ಮ ಪ್ರಯಾಣ ಅನ್ನೋದು ಸಾಗುತ್ತೆ ಮುಂದೆ. ಇಲ್ಲಿ ನಮ್ಮ ಅಣ್ಣವರು ಏನೋ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇಬ್ಬರು ಜೊತೆಲಿ ಹೋಗ್ತಾ ಇದ್ದೀವಿ. ಇನ್ನೇನು ಬಾಣಾವರ ತಲುಪ್ತೀವಿ. ಇನ್ನು ಖುಷಿಯಿಂದ ಹೋಗ್ತಾ ಇದ್ದೀವಿ.
ಮನೆಯಲ್ಲಿ ಚಿಕನ್ ತಿಂದಲ್ಲ, ಹೆಂಗಿತ್ತಣ್ಣ? ಮನೆಯಲ್ಲಿ ಸೂಪರ್ ಊಟ. ಇವತ್ತು ಬೆಳಗ್ಗೆಯಿಂದ ಅಲ್ಲೇ ಮನೆಯಲ್ಲಿ ತಗೊಂಡೋಗಿ ಫ್ರೆಶ್ಶಾಗಿ ಮಾಡ್ಕೊಂಡು ಊಟ ಮಾಡಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂಥರ ತುಂಬ ಖುಷಿಯಾಗಿದ್ದೀವಿ. ಇದು ಮಧುರೆಗೆ ಹೋಗಿ ಅಲ್ಲಿಂದ ಮತ್ತೆ ತೂತ್ಕುಡಿಯಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ಮಧುರೆ ಹೋದ್ರೆ ಆ ದೇವಸ್ಥಾನ ಟೈಮ್ ಇದ್ರೆ ಅದೊಂದು ಅಣ್ಣವ್ರಿಗೋಸ್ಕರ ದೇವಸ್ಥಾನ ನೋಡ್ಕೊಂಡು ಬರಬೇಕು ಅಂತ ಆಸೆ ಐತೆ. ಅಲ್ಲೊಂದು ಆರ್ಬರಿ ಹತ್ರ ಹೋಗ್ತೀವಿ, ತೂತುकुड़ी ಮೋಸ್ಟ್ಲಿ ಅಲ್ಲಿಗೆ ಅದನ್ನು ನೋಡ್ಕೊಂಡು ತುಂಬ ದಿನ ಆಗಿದೆ. ಅದನ್ನು ನೋಡ್ಕೊಂಡು ಬರ್ಬೇಕು ಅಂತ ಹೊರಟಿದ್ದೀವಿ. ಖುಷಿಯಾಗಿ ಹೋಗ್ತಾ ಇದ್ದೀವಿ. ನೈಟು ನಮ್ಮ ಅಣ್ಣವ್ರಿಗೋಸ್ಕರ ಮನೆಯಲ್ಲಿ ನಾನು ಚಿಕನ್ ಏನೇನು ಮಾಡ್ತಿದ್ದೀನಿ. ಚಿಕನ್ ಫ್ರೈ, ಚಿಕನ್ ಸಾಂಬಾರು, ಚಪಾತಿ, ರೈಸು ಚೆನ್ನಾಗಿ ಇತ್ತು. ಊಟ ಮಾಡಿದ್ವಿ. ಹಿಂದೆಳ್ಳಿ ಲೋಡ್ ಇದೆ ಅಂತ ಗೊತ್ತಾಯಿತು. ಹಂಗಾಗಿ ಬಂದು ಎಲ್ಲ ಲೋಡ್ ಮಾಡ್ಕೊಂಡು ಈಗ ಹೋಗ್ತಾ ಇದ್ವಿ ಖುಷಿಯಾಗೆ. ಮುಂದೆ ಇನ್ನೇನು ಟೋಲ್ ಅಂತ ಬರ್ತಿದೆ. ನಾವು ಇಲ್ಲಿ ಹತ್ತಿಬೆಲೆ ಹತ್ರ ಇದ್ದೀವಿ. ಆರ್ಚ್ ಕಾಣಿಸ್ತಿದೆಯಲ್ಲ, ದಾಟಿ ಸ್ವಲ್ಪ ಮುಂದೆ ಹೋದರೆ ತಮಿಳ್ನಾಡು, ಈ ಕಡೆ ಕರ್ನಾಟಕ. ಗಾಡಿಗೆ ಆ್ಯಡ್ ಬ್ಲೂ ಹಾಕ್ಕೊತಾ ಇದ್ದೀವಿ. ಇಲ್ಲೇ ತಿಂಡಿ ಮಾಡಿ ಆ್ಯಡ್ ಬ್ಲೂ ಹಾಕ್ಕೊತಾ ಇದ್ದೀವಿ. ಅಣ್ಣ ಏನು ತಿಂಡಿ ಮಾಡ್ತೀರಣ್ಣ? ಇಡ್ಲಿ, ವಡಾ, ಹಾಂ, ಒಂದು ಹಾಫ್ ಪ್ಲೇಟ್ ಪಲಾವ್. ಹೆಂಗಿತ್ತು? ಸೂಪರ್, ತುಂಬ ಚೆನ್ನಾಗಿತ್ತು. ಈಗ ಅಲ್ಲಿಂದ ನಾಷ್ಟಾಪಕ್ಕೆ ಬಂದಿರೋದೆ. ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ತುಂಬ, ಅಲ್ಲಿ ನೆಲಮಂಗ್ಲದಿಂದನೂ ಫುಲ್ಲು ಟ್ರಾಫಿಕ್ಕು, ಎಲೆಕ್ಟ್ರಾನಿಕ್ ಸಿಟಿ, ಹುಣಸಂದ್ರ, ಹತ್ತಿಬೆಲೆ ತನಕನೂ. ಅದರಿಂದಾಗಿ ನಾವು ಕ್ಲೀನಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಇಲ್ಲಿ ಆ್ಯಡ್ ಬ್ಲೂ ಹಾಕೋಬೇಕಾದ್ರೆ ಆ್ಯಡ್ ಬ್ಲೂ ವೀಡಿಯೋ ಅನ್ನೋದನ್ನು ಶೂಟ್ ಮಾಡ್ತಾಯಿದ್ದೀವಿ. ಅವನು ಆವಾಗಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ಅದೇನೋ ಐತೆ ಅಂತಿದ್ದಾನೆ. ಅವ್ನ ಭಾಷೆ ಹೇಳ್ತಾ ಇರೋದು ಗೊತ್ತಿರ್ತಿಲ್ಲ. ಅದೇನೋ ಐತೆ ನೋಡಿ, ಹಿಂದೆ ಬರ್ತಾ ಇದೆ ನೋಡ್ರಿ. ಅದೇನೋ ಐತೆ ಅಂತಿದ್ದಾನೆ. ಅದೇನು ಐತೆ, ದುಡ್ಡು ಕೊಟ್ಟರೆ ಕೊಡ್ತೀನಿ ಅಂತ ಇದ್ದಾನೆ. ಅದೇನೋ ಇಷ್ಟು ಅರ್ಥನೇ ಆಗ್ತಿಲ್ಲ. ತಗೋಬೋದಂದ್ರೆ ಅಲ್ಲಿ ಬಂದರೆ ತೋರಿಸ್ತೀನಿ ಅಂತಾನೆ. ಎಂಥ ಜನ ಇರ್ತಾರಪ್ಪ. ಇಲ್ಲಿ ಆ್ಯಡ್ ಬ್ಲೂ ಹಾಕ್ಕೊಂಡು ಹೊರಡೋಣ. ತಿಂಡಿ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಸ್ವಲ್ಪ ಸೆಟ್ಟಿಂಗ್ ಮಾಡಿಸ್ಕೊಂಡು ಹೋಗಬೇಕು ಅಲ್ಲಿ ಹೊಸೂರು ಹತ್ರ. ನಾವಲ್ಲಿ ಬ್ರೇಕ್ ಸೆಟ್ಟಿಂಗ್ ಎಲ್ಲ ಇಲ್ಲಿ ಹೊಸೂರು ಮಾರ್ಕೆಟ್ ಪಕ್ಕನೇ ಮಾಡಿಸ್ಕೊಂಡು ಸ್ವಲ್ಪ ಮುಂದೆ ಬಂದಿದ್ದ ತಕ್ಷಣವೇ ಇಷ್ಟೊಂದು ಜಾಮ್ ಆಗೈತೆ. ಫುಲ್ಲು ಜಾಮ್ ಆಗೈತೆ. ಇಲ್ಲಿ ಡೈವರ್ಷನ್ಸ್ ಇದೆ, ಯಾಕಂದರೆ ಅಲ್ಲಿ ಸ್ವಲ್ಪ ಬ್ರಿಡ್ಜ್ ರೆಡಿ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಎಷ್ಟೊಂದು ಜಾಮ್ ಆಗೈತೆ ನೋಡ್ರಿ. ಅವಾಗೆ 10 ಗಂಟೆ ಆಗೈತೆ. ಅಲ್ಲಿ ನಾವು 6 ಗಂಟೆಗೆ ಹೋಗಬೇಕು. 6-7 ಗಂಟೆ ಹಂಗೆ ಬರಬೇಕು ಅಂತ ಹೇಳಿದ್ದಾರೆ. ಏನ್ರಿ ಗುರುಗಳೇ? ಸ್ವಲ್ಪ ರೆಡಿ ಮಾಡ್ತಾರೆ ಅಂತ ಗೊತ್ತಾಗಿದೆ. ಹಾಗಾಗಿ ಎಲ್ಲ 3 ಲೈನೆಲ್ಲ ನಿಂತ್ಕೊಂಡಿದೆ ವೆಹಿಕಲ್ಸ್ಗಳು. ಒಂದೊಂದೇ ಹಾಗೆ ಪಾಸ್ ಆಗಬೇಕು. ಅವಾಗ ಒಂದು 20 ನಿಮಿಷದಿಂದ ಇಲ್ಲೇ ಇದ್ದೀವಿ. ಆಲ್ಮೋಸ್ಟ್ 20 ಮಿನಿಟ್ಸ್ ಆಯಿತು ನಾವು ಬಂದು ನಿಂತ್ಕೊಂಡಿದ್ದೀವಿ. ಒಂದೇ ಗಾಡಿ ಆಗ್ತಾ ಇದೆ. ಧರ್ಮಪುರಿ ಎಲ್ಲ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ನಮಗೆ ಇದು ಘಾಟ್ ಸಿಗುತ್ತೆ. ಇದು ಹೈವೇ ಘಾಟ್. ಇಲ್ಲೆಲ್ಲ ಕೂಡ ಮೈಕಲ್ಲೆಲ್ಲ ಅನೌನ್ಸ್ ಮಾಡ್ತಾ ಇರ್ತಾರೆ, ಗೋ ಸ್ಲೋ ಅಂತ. ಬೇರೆ ಯಾವ ಘಾಟಲ್ಲೂ ಕೂಡ ಈ ಥರ ಅನೌನ್ಸ್ ಮಾಡೋದು ನಾನು ನೋಡಿಲ್ಲ. ಈ ಘಾಟಲ್ಲಿ ಮಾತ್ರನೇ ಫುಲ್ ಸೇಫ್ಟಿ. ಅಷ್ಟೊಂದು ಹೆವಿ ಘಾಟ್ ಅನಿಸಲ್ಲ. ಆದರೂ ಇದು ಫುಲ್ ಡೌನ್ ಇರೋದ್ರಿಂದಾಗಿ ಇದು ಡೌನು ಅಂದ್ಕೊಂಡು ಕೆಲವೊಂದು ಗಾಡಿಗಳು ಎಲ್ಲ ಕೂಡ ಹಂಗೆ ಬಿಟ್ಬಿಡ್ತಾರೆ. ಎಷ್ಟೋ ಗಾಡಿಗಳು ನಿದ್ದೆ ಕಣ್ಣಲ್ಲಿ ಮತ್ತು ಬ್ರೇಕ್ ಹಿಡಿದೀರ ಔಟ್ ಆಫ್ ಕಂಟ್ರೋಲ್ ಆಗಿ ಆಕ್ಸಿಡೆಂಟ್ ಆಗಿರೋ ಅಂಥವು ಸಿಚುವೇಶನ್ಗಳನ್ನ ಇಲ್ಲಿ ತುಂಬ ನೋಡಿದ್ದೀನಿ. ಗಾಡಿಗಳೆಲ್ಲ ತುಂಬ ಪಲ್ಟಿ ಆಗಿರೋದನ್ನೆಲ್ಲ ನೋಡಿದ್ದೀನಿ. ನೋಡಿ, ಎಲ್ಲ ಗಾಡಿಗಳು ಎಷ್ಟು ಸ್ಲೋ ಆಗಿ ಹೋಗ್ತವೆ. ತುಂಬ ಹೆವಿ ಗೂಡ್ಸ್ ಗಾಡಿಗಳು, ತುಂಬ ಲೋಡ್ ಇರೋವಂಥ ಗಾಡಿಗಳು, ತುಂಬ ಸ್ಲೋ ಆಗಿ ಹೋಗೋ ಅಂಥ ಗಾಡಿಗಳು ಮಾತ್ರ ಫುಲ್ ಲೆಫ್ಟಲ್ಲಿ ಹೋಗಬೇಕು. ಬಾಕಿ ಗಾಡಿಗಳೆಲ್ಲ ಹಿಂಗೆ ಹಸಿ ಹೋಗ್ಬೋದು. ಕಾರು, ಬೇರೆ ಎಲ್ಲ ಗಾಡಿಗಳು. ನೋಡಿ, ಇದೇ ಟರ್ನಿಂಗ್ ಹತ್ರನೇ ತುಂಬ ಗಾಡಿಗಳು ಆಕ್ಸಿಡೆಂಟ್ ಆಗಿರೋದು ನೋಡಿರೋದು. ಅದಕ್ಕೆ ಇಲ್ಲಿ ತುಂಬ ಅಗಲ ಮಾಡಿದ್ದಾರೆ ನೋಡ್ರಿ. ಇವೆಲ್ಲ ಐತಲ್ಲ, ಇದೆಲ್ಲ ಹೊಡ್ಕೊಂಡು ತುಂಬ ಗಾಡಿಗಳು ಆಕ್ಸಿಡೆಂಟ್ ಆಗಿರೋದು ಇದೆಲ್ಲ.
ಇಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಮುಂಚೆ ಇದು ಡಬಲ್ ರೋಡ್ ಇತ್ತು, ಈಗ ಸ್ವಲ್ಪ 3 ಲೈನ್ ಮಾಡಿದ್ದಾರೆ. ಇಲ್ಲಿ ನಾವು ಈ ಕಡೆ ಬಂದರೆ ಬರೀ ನಮಗೆ 2 ಲೈನ್ ಮಾತ್ರ ಇರುತ್ತೆ, ಹೋಗೋದಕ್ಕೆ ಬರೋದಕ್ಕೆ 2 ಲೈನು, ಟೋಟಲ್ಲು 4 ಲೈನು ರೋಡು. ಇಲ್ಲಿ ಮಾತ್ರ ನಮಗೆ 3 ಲೈನ್ ಸಿಗುತ್ತೆ ಅಷ್ಟೇ. ಘಾಟ್ ಇಳಿಸಬೇಕಾದ್ರೆ ಹತ್ಸಬೇಕಾದ್ರೂ ಅಷ್ಟೇ. ಇಲ್ಲಿ ಮಿಕ್ಕಿರೋ ಹತ್ರ ಎಲ್ಲ ಕೂಡ ನಮಗೆ ಹೋಗೋದಕ್ಕೆ 2 ಲೈನು, ಬರೋದಕ್ಕೆ 2 ಲೈನು, ಅಂದರೆ 4 ಲೈನ್. ಬೇರೆ ಕಡೆ ಎಲ್ಲ ನಮಗೆ 6 ಲೈನ್ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲೆಲ್ಲ. ನಾವು ಈಗ ನೋಡ್ರಿ ಈ ಕಡೆ ಎಲ್ಲ ನವೆಂಬರ್ಗಳೆಲ್ಲ ಕೂಡ ತಮಿಳು ಅಂತೂ ಪಕ್ಕ ಇದ್ದೇ ಇರುತ್ತೆ. ಹಿಂದಿ ಅವೆಲ್ಲ ಕೂಡ ಸೆಕೆಂಡ್ ಆಗಿರ್ತವೆ, ಫಸ್ಟ್ ತಮಿಳೇ ಇರ್ತವೆ. ಮತ್ತು ಇಲ್ಲಿ ನೋಡ್ರಿ ಈ ಕಡೆ ಎಲ್ಲ ಯೂಟರ್ನ್ಗಳ ಹತ್ರ ಎಲ್ಲ ಕೂಡ ಬಾರಿಗೇಡ್ಸ್ ಹಾಕಿರ್ತಾರೆ ಕಂಪಲ್ಸರಿ. ಬಾರಿಗೇಡ್ಸ್ ಅಂತೂ ಕಂಪಲ್ಸರಿ ಇರಲೇಬೇಕು. ಇಲ್ಲೆಲ್ಲ ಕೂಡ ಆ ಥರ ಹಾಕಿರ್ತಾರೆ. ಫುಲ್ ಸೇಫ್ಟಿ ಇರುತ್ತೆ ಈ ಕಡೆ ಎಲ್ಲ. ಈ ಕಡೆ ಎಲ್ಲ ಬೆಟ್ಟ ಗುಟ್ಟ ಜಾಸ್ತಿ ಇರ್ತವೆ, ನೋಡೋದಕ್ಕೆ ಒಂಥರ ಲೊಕೇಶನ್ ಎಲ್ಲ ನೋಡೋದಕ್ಕೆ ಸೂಪರ್ ಆಗಿರುತ್ತೆ. ಆದರೆ ತುಂಬ ಬಿಸಿಲು. ಮಳೆ ಬರೋ ಟೈಮಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಬೇಸಿಗೆ ಕಾಲದಲ್ಲಿ ಈ ರೀತಿ ಇರುತ್ತೆ. ಆದರೂ ಎಷ್ಟು ಕ್ಲಿಯರ್ ಆಗೈತೆ ನೋಡ್ರಿ, ಮೋಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನಿಮಗೆ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಅನ್ನೋ ಗೊತ್ತಿಲ್ಲ, ನನಗಂತೂ ಇಲ್ಲಿ ಒಂಥರ ಈ ಥರ ನೇಚರ್ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಗಾಡಿಯಲ್ಲಿ ಬೇರೆ ಡೀಸೆಲ್ ರಿಸರ್ವ್ಗೆ ಬಂದೈತೆ, ಡೀಸೆಲ್ ಬೇರೆ ಹಾಕ್ಸ್ಕೋಬೇಕು. ಎಲ್ಲಾದರೂ ಬಂಕ್ ಹತ್ರ ಹಾಕ್ಸ್ಕೊಳ್ಳೋಣ, ಚೆನ್ನಾಗಿರೋ ಬಂಕ್ ನೋಡಿ. ಫಸ್ಟಿಗೆ ಗುಡ್ಡ ಎಲ್ಲ ಹತ್ತಿ ಹಿಡಿದು ಹಾಕ್ಸ್ಕೋಬೇಕು. ಈ ಕಡೆ ಕೊಡೈಕೆನಾಲ್ ಕಡೆ ಎಲ್ಲ ಕೂಡ ತುಂಬ ತಣ್ಣಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಕಡೆ ಯಾವ ರೀತಿ ವಾತಾವರಣ ಇರುತ್ತೋ ಈ ಕಡೆ ಕೊಡೈಕೆನಾಲ್ ಅಂತ ಇದೆ. ಆ ಕಡೆನೂ ತುಂಬ ವೆದರ್ ಎಲ್ಲ ತುಂಬ ಸೂಪರಾಗಿರುತ್ತೆ. ವಾಟರ್ ಫಾಲ್ಸು ಅವೆಲ್ಲ ಕೂಡ, ಅದೆಲ್ಲ ಟೂರಿಸ್ಟ್ ಪ್ಲೇಸು. ಒಂದು ಸರಿ ಬಂದು ಎಲ್ಲರೂ ವಿಸಿಟ್ ಮಾಡಿರಿ. ಯಾಕಂದರೆ ನಾನು ಸುಮಾರು ಸಲ ಹೋಗಿದ್ದೀನಿ ಅಲ್ಲಿಗೆ. ಅಲ್ಲಿ ಏನಕ್ಕಪ್ಪ ಹೋಗಿದ್ದೆ ಅಂದರೆ ಅಲ್ಲಿಂದ ಬಟಾಣಿ ಲೋಡ್ ಆಗುತ್ತೆ ಬೆಂಗಳೂರು ಕಡೆ. ಅಲ್ಲಿ ಪಿಕಪ್ಪಲ್ಲಿ ಬೆಂಗಳೂರಿಗೆಲ್ಲ ಬಟಾಣಿ ಎಲ್ಲ ಹೊಡಿತಿದ್ದೆ ಅಲ್ಲಿ. ಅದರಿಂದಾಗಿ ಅಲ್ಲೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸ್ನೇಹಿತರು ಮುರುಗಣ್ಣ ಅವ್ರ ಕಡೆಯಿಂದ ಹೋಗಿದ್ದಿದ್ದು, ನಮಗೆ ಹಂಗಾಗಿ ಕಾಂಟ್ಯಾಕ್ಟ್ ಆಗಿ ಹೋಗಿದ್ದಿದ್ದು, ಕಾಂಟ್ಯಾಕ್ಟ್ ಮಾಡಿಕೊಂಡು. ನಾನು ಸ್ವಲ್ಪ ಕಷ್ಟ ಸಮಯದಲ್ಲಿ ಮುರುಗಣ್ಣ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ನೋಡಿರಿ. ಆ ಕಡೆ ಎಲ್ಲ ಕೂಡ ಹೂವು ಎಲ್ಲ ಎಷ್ಟು ಬೆಳೆದಿದ್ದಾರೆ ತೋರ್ಸೋಣ ಅನ್ನೋ ಅಷ್ಟೊತ್ತಿಗೆ ಡಿವೈಡರ್ ನೋಡಿ, ಹೂವು ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಸ್ನೇಹಿತರೆ, ತುಂಬ ಬಿಸಿಲಿದೆ. ಈ ಬಿಸಿಲಲ್ಲಿ ಗಾಡಿ ಓಡಿಸೋಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲು. ಆದರೂ ಏನು ಮಾಡೋಕ್ಕಾಗಲ್ಲ, ನಾನ್ ಸ್ಟಾಪಾಗಿ ಹೋಗಲೇಬೇಕು. ನಾವು ರಾತ್ರಿಯಲ್ಲಿ ತರೀಕೆರೆಯಲ್ಲಿ ಬಿಟ್ಟಿರೋದು ನಾನ್ ಸ್ಟಾಪಾಗಿ ಬರ್ತಾನೇ ಇದ್ದೀವಿ ಮದುವೆ ತನಕನೂ. ಈಗ ನಾವು ಸದ್ಯಕ್ಕೆ ನಾಮಕಲ್ ಹತ್ರ ಇದ್ದೀವಿ. ಸೇಲಂ ಎಲ್ಲ ಪಾಸ್ ಮಾಡಿ ನಾಮಕಲ್ ಹತ್ರ ಇದ್ದೀವಿ. ನಾಮಕಲ್ಲೆಲ್ಲ ಬಿಟ್ಟರೆ ದಿನಿಗಲ್ಲು, ಅದಾದಮೇಲೆ ಮದುವೆ ಮಾರ್ಕೆಟಲ್ಲಿ ಖಾಲಿ ಆಗುತ್ತೆ. ಎಲ್ಲ ಕೂಡ ರಾಜಕಾಳು ಮತ್ತು ಬಟಾಣಿ, ಬೀನ್ಸು ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನೆತ್ತಿ ಮೇಲೆ ಮಾತ್ರ ಟಾರ್ಪಲ್ ಹಾಕಿದ್ದೀವಿ, ಯಾಕಂದರೆ ಪೂರ್ತಿ ಹಾಕ್ಬಿಟ್ರೆ ಅವೆಲ್ಲ ಬಿಸಿಲಿಗೆ ಒಂಥರ ಹಾಕ್ಬಿಡುತ್ತೆ ರಾಜಕಾಳು. ಅವೆಲ್ಲ ಚಪಾತಿಯಲ್ಲಿ ಪಲ್ಯದ ಥರ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಯಾಕಂದರೆ ನಾನು ಮನೆಯಲ್ಲಿದ್ದಾಗ ಅದು ತುಂಬ, ನಾನು ಹೊಸೂರು ಟ್ರಿಪ್ಪು ಲೋಕಲ್ ಮಾಡಬೇಕಾದ್ರೆ ರೆಗ್ಯುಲರಾಗಿ ಪ್ರತಿದಿನ ಮನೆಗೆ ತಗೊಂಡೋಗಿ ಚಪಾತಿ ಜೊತೆ ತಿಂತಿದ್ದೆ ಸೂಪರಾಗಿರೋದು. ಸೊ ಅದರಿಂದಾಗಿ ಈಗಂತೂ ತುಂಬ ಬಿಸಿಲಿಗೆ ಕಣ್ಣೆಲ್ಲ ಉರಿತಿದ್ದಾವೆ ನನಗೆ. ಗಾಡಿ ಓಡಿಸಿ ನಾವು ಅಲ್ಲೇ ಈಗ ಸೇಲಂ ಹತ್ರ ಸ್ವಲ್ಪ ಡೀಸೆಲ್ ಹಾಕ್ಸ್ಕೊಂಡ್ವಿ. ಒಂದು 5,000ಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ನಾನು ಸ್ಟಾಪಾಗಿ ಹೋಗ್ತಾ ಇದ್ದೀವಿ. ಅಲ್ಲೇ ವಾಶ್ರೂಮ್ಸ್ ಎಲ್ಲ ಇದ್ದು, ಅಲ್ಲೇ ಮುಖ ಎಲ್ಲ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು
ಹೋಗ್ತಾ ಇದ್ದೀವಿ. ಊಟ ಆಮೇಲೆ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲಿಂದ ಹೊರಟ್ರೆ ಇನ್ನು ಮದುರೆಗೆ ರೀಚು 6 ಗಂಟೆ ಒಳಗಡೆ ಅಲ್ಲಿ ಇರಬೇಕು. ಅದಾಗೋವರೆಗೂ ನಿಮ್ಗೆ ಸಮಾಧಾನ ಎಲ್ಲ ರೀಚ್ ಆಗೋವರೆಗೂ ಬಿಸ್ಕುಟ್ಗೆ ತಿಂತಾ ಇದ್ದೀವಿ, ಜ್ಯೂಸ್ ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಹೆಂಗೆ ಆಯ್ತಣ್ಣ? ಸ್ವೀಟು ಕೇಕ್ ತಿಂತಾ ಇದ್ದೀವಿ ಬನ್ನಿಂದು. ಕಾಲಿಗೆ ಬಂದಿದ್ದೀವಿ ಮಾರ್ಕೆಟಿಗೆ. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಮದುರೆ ಮಾರ್ಕೆಟು. ನೋಡಿರಿ, ನಮ್ಮ ಗಾಡಿಯಲ್ಲಿ ಹಾಕಿದ್ದೀವಿ. ಅಲ್ಲಿಂದ ಇಲ್ಲಿಗೆ ತಂದು ಈ ಗೋಡನಲ್ಲಿ ಇಳಿಸಿ, ಅದಾದಮೇಲೆ ಅಲ್ಲಿ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರಲ್ಲೇ ಕಂಬ ಅದು ಎಲ್ಲ ಸಿಮೆಂಟ್ ಎಲ್ಲ ಬಿದ್ದಿತ್ತಲ್ಲ, ಅಲ್ಲಿ 2 ಕಡೆ ಖಾಲಿ ಮಾಡಬೇಕು. ನಮ್ಮ ಗುರುಗಳು ಈಗ ಮಾತಾಡ್ತಾರೆ ನೋಡ್ರಿ. 7 ಗಂಟೆ ಮಾರ್ಕೆಟ್ ಓಪನ್ನು. ನಾವು 6 ಕಾಲಿಗೆ ಬಂದಿದ್ದೀವಿ. 7 ಗಂಟೆ ಅಲ್ಲ, 8 ಗಂಟೆಗೆ. 8 ಗಂಟೆ ಆಗಲಿ. ಅವರು 7 ಗಂಟೆಗೆ 7 ಗಂಟೆ ಬರೋಕ್ಕೆ ಕೇಳಿದ್ರು. ಇದೇ ಹೊಸ್ದಾಗಿ ಬರ್ತಾ ಇರೋದು. ಇದೇ ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಇಲ್ಲಿ. ಬಂದಿದ್ದು ನಾನು. ನೀವು ಫಸ್ಟ್ ಟೈಮ್? ನೀನು ಬಂದೋಗಿದೆಯಾ? ಒಂಥರ ನೀಟು. ಫಸ್ಟ್ ಗಾಡಿ ನಮ್ಮದೇ ಅನಿಸುತ್ತೆ ಎಂಟಸ್ ಮಾರ್ಕೆಟಲ್ಲಿ. ನಮ್ಮ ಜವಾಬ್ದಾರಿ ಮುಂಚೆನೇ ಇರಬೇಕು, ಯಾವಾಗಲೂ ಲೇಟಾಗಿ ಬರಬಾರ್ದು ಅಂತ ಒಂದು ನಂಬಿಕೆ ನಮಗೆ. ಎಲ್ಲೇ ಹೊರಟರು. ಎಲ್ಲಿಗೆ ಹೋಗ್ತಾ ಇದ್ದೀರಾ ನೋಡ್ರಿ? MG ಗಾಡಿಯವರು ಹಗ್ಗ ಟರ್ಪಲೆಲ್ಲ ಬೀಚ್ತವ್ರೆ. ನಮ್ಮ ಗಾಡಿದು ಬಿಚ್ಚಿದ್ದೀವಿ ಹಗ್ಗ ಟರ್ಪಲು. ನಮ್ಮ ಅಣ್ಣವರು ಹೆಲ್ಪ್ ಮಾಡಿದ್ದಾರೆ ತುಂಬ. ಎಲ್ಲನೂ ಅವರೇ ಮಾಡಿದ್ದು 3/4%, ನಾವು 1/4%. ನೋಡಿ, ಹಗ್ಗ ಟರ್ಪಲೆಲ್ಲ ಬಿಚ್ಚಿದ್ದೀವಿ. ಈಗ ನೋಡ್ರಿ, ಅಲ್ಲಿ ಮುಂದೆಗಡೆ ಒಂದು ಗಾಡಿ, ಅದು MG ಇದೆ. ಅದು ಎಲ್ಲ ಖಾಲಿ ಆದಮೇಲೆ ಇಲ್ಲಿಂದ ಹೊರಡಬೇಕಾಗುತ್ತೆ ನಾವು. ಯಾಕ್ರಿ ನಗ್ತೀರಾ? ಹೊರಡಬೇಕಾಗುತ್ತೆ. ರಾತ್ರಿ ಎಷ್ಟೊತ್ತಿದ್ರು ಹೋಗಿ ಅಲ್ಲೇ ರೆಡಿಯಾಗಿರ್ತೀವಿ. ಬೆಳಗ್ಗೆ ನಮ್ಮ ಎಷ್ಟೊತ್ತಿಗೆ ಬೇಕಾದ್ರೆ ಅವರು ಅನ್ಲೋಡ್ ಮಾಡೋಕ್ಕೆಲ್ಲ ಅಷ್ಟೊತ್ತಿಗೆ ಗಾಡಿ ಒಳಗೆ ಕಳ್ತೀವಿ. ಅನ್ಲೋಡ್ ನೋಡಲ್ಲ. ಇಲ್ಲೇ ಇದ್ದೀವಿ ಮಾರ್ಕೆಟಲ್ಲೇ. ಸುಸ್ತಾಗಿಬಿಟ್ಟಿದ್ದೀವಿ ಗಾಡಿ ಓಡಿಸ್ಕೊಂಬಂದು. ಸೊ ಅದರಿಂದಾಗಿ ಸುಸ್ತಾಗಿಬಿಟ್ಟಿದ್ದೀವಿ. ಅಲ್ಲಿಂದ ಗಾಡಿ ಓಡಿಸ್ಕೊಬಂದು ಹಗ್ಗ ಟರ್ಪಲೆಲ್ಲ ಬಿಚ್ಚಿದ್ದೀವಿ. ಒಳಗಡೆ ಗಾಡಿಯಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಇಲ್ಲಿ ಗಾಳಿ ಬರ್ತಿದೆ. ಸೊ ಅದರಿಂದಾಗಿ ಮೇಲೆ ಬಂದು ಕೂತ್ಕೊಂಡಿದ್ದೀನಿ. ನಿದ್ದೆ ಬರ್ತಿದೆ, ಆದರೆ ಅಲ್ಲಿ ಗಾಡಿಯಲ್ಲಿ ಹೋಗೋಕ್ಕಾಗ್ತಿಲ್ಲ. ತುಂಬ ಸೆಕೆ ಆಗ್ತಿದೆ, ಏನೂ ಮಾಡೋಕ್ಕಾಗಲ್ಲ. ಅನ್ಲೋಡ್ ಎಲ್ಲ ಮಾಡೋದು ಶುರು ಮಾಡಿದ್ದಾರೆ. ಚೀಲ ಎಲ್ಲ ಇಳಿಸ್ತಾ ಇದ್ದಾರೆ. ನಾವು ಇಲ್ಲಿ ಖಾಲಿ ಮಾಡಿಕೊಂಡು ನಾವು ನಮ್ಮ ಜರ್ನಿನ ತೂತುಕುಡಿ ಕಡೆ ಪ್ರಯಾಣ ಮಾಡಬೇಕು.